ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಸಮೀಪದ ಕನಕನಬಸಪುರ ಗ್ರಾಮದಲ್ಲಿ ನೂತನ ಕರಿಗಲ್ಲು ಪ್ರತಿಷ್ಠಾಪನಾ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಶ್ರೀ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು, ನಮ್ಮೂರಿಗೆ ಒಳ್ಳೆಯದು ಆಗಬೇಕು, ಹಾಗೆ ಇಡೀ ಊರಿಗೆ ಒಳ್ಳೆಯ ಉದ್ದೇಶದಿಂದ ವೇದ ವಚನಗಳನ್ನು ಗುಪ್ತವಾಗಿ ಇಟ್ಟು ಈ ಕರಿಗಲ್ಲು ಪ್ರತಿಷ್ಠಾಪನೆ ಮಾಡಿರುವುದು ಒಳ್ಳೆಯ ಸಂಗತಿ. ಈ ಮೂಲಕ ಊರಿಗೆ ಸಕಾಲಕ್ಕೆ ಒಳ್ಳೆಯ ಮಳೆ, ಬೆಳೆ, ಆರೋಗ್ಯ, ಆಯುಷ್ಯರಾಗಿರಬೇಕು ಎಂದು ಆಶೀರ್ವದಿಸಿದರು. ನಮ್ಮ ಊರಿಗೆ ಕೆಟ್ಟ ದೃಷ್ಟಿ ಆಗಬಾರ್ದು ಅಂತೇಳಿ ಆ ಕರಿಗಲ್ಲನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಿದ್ರಿ. ಕರಿಗಲ್ಲು ಹಾಕುವ ಉದ್ದೇಶನು ಈಗಾಗಲೇ ಪೂಜ್ಯರು ಅವ್ರುಗಳು ಪೂಜ್ಯರು ಏನು ಮಾಡಿದ್ರು, ವೈದಿಕ ಹಿನ್ನೆಲೆಯನ್ನು ಹೇಳಿದರು. ನಾವು ವೈಚಾರಿಕ ಹಿನ್ನೆಲೆಯನ್ನು ಹೇಳ್ತಾ ಇದ್ದೇವೆ. ನಿಮ್ಮ ಊರಿಗೆ ಕೆಟ್ಟದ್ದು ಆಗಬಾರ್ದು ಅಂತ ಹೇಳಿ ಬಹುತೇಕ ಹಿಂದೆಲ್ಲ ಏನಾಗ್ತಿತ್ತು ಅಂತಂದ್ರೆ ಈಗಿನ ಹಂಗೆ ಆಸ್ಪತ್ರೆ ವ್ಯವಸ್ಥೆ ಇರಲಿಲ್ಲ. ಅವಾಗೆಲ್ಲ ಅನೇಕ ಕಾಯಿಲೆಗಳು ಬರ್ತಾ ಇದ್ರು, ಅನೇಕ ರೋಗ ರುಜಿನಗಳು ಬರ್ತಾ ಇದ್ರು. ಬಹುತೇಕ ಆ ರೋಗ ರುಜಿನಗಳು ಬರಬಾರ್ದು ಅಂತ ಹೇಳಿ ಈ ಕರಿಗಲ್ಲನ್ನು ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕವಾಗಿ ಆ ಭಗವಂತನಲ್ಲಿ ಒಂದು ಧನ್ಯತಾ ಭಾವನೆ ಇಟ್ಕೋಬೇಕು ಅಂತೇಳಿ ಎಲ್ಲ ಹಳ್ಳಿಗಳಲ್ಲಿ ಕರಿಗಲ್ಲನ್ನು, ನಿಮ್ಮೂರು ಈಶಾನ್ಯ ಮೂರು, ನಿಮ್ಮ ದಿಕ್ಕು ಯಾವುದಿದು, ಈಶಾನ್ಯ ದಿಕ್ಕಿಗೆ ಕರಿಗಲ್ಲು. ಬಹುತೇಕ ಅದಕ್ಕೆ ಸೂತ್ರನೂ ಇದೆ, ಒಂದು ಹುಟ್ಟಿನ ಸೂತ್ರ ಇದೆ, ಒಂದು ಸಾವಿನ ಸೂತ್ರವೂ ಕೂಡ ಇರತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ದಾವಣಗೆರೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮಾತನಾಡಿ, ಸರ್ಕಾರದ ಸೌಲಭ್ಯಗಳ ಬಗ್ಗೆ ಮಹಿಳೆಯರಿಗೆ ಮಾಹಿತಿ ಇರಬೇಕು, ಸ್ವಸಹಾಯ ಸಂಘಗಳ ಬಗ್ಗೆ ಹೆಚ್ಚಿನ ಅರಿವಿರಬೇಕು, ಮಹಿಳೆಯರು ಸ್ವಾವಲಂಬಿ ಕೆಲಸಗಳಲ್ಲಿ ತೊಡಗಿಕೊಳ್ಳಬೇಕು, ಸ್ಥಳೀಯ ಗ್ರಾಮ ಪಂಚಾಯಿತಿ PDOಗಳಿಂದ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆದು ಆರ್ಥಿಕವಾಗಿ ಸದೃಢರಾಗಬೇಕು. ಇನ್ನು ಈ ಕ್ಷೇತ್ರವನ್ನು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಪಡಿಸುತ್ತೇನೆ ಎಂದು ತಿಳಿಸಿದರು. ಪಾರ್ಲಿಮೆಂಟ್ನಲ್ಲಿ ನಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕು ಅಂತ ಬಿಸಿಲನ್ನು ಲೆಕ್ಕಿಸದೆ ನಮ್ಮ ಎಲ್ಲ ಮುಖಂಡರು, ವಿಶ್ವಾಸಿಗಳು ಓಡಾಡಿ ಇವತ್ತು ನನ್ನನ್ನು ಗೆಲ್ಲಿಸಿ ನಿಮ್ಮ ಜೊತೆಗೆ ಸಂಸದರಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಬೇಕಾಗಿದೆ. ಇವತ್ತಿನ ದಿನ ಕರಿಗಲ್ಲು ಪ್ರತಿಷ್ಠಾಪನಾ ಕಾರ್ಯಕ್ರಮ, ಗುರುಗಳು 7 ಗಂಟೆಗೆ ಬಂದಿದ್ರು, ಬುದ್ಧಿ 9 ಗಂಟೆಗೆ ಬಂದಿದ್ರಿ. ಸೊ ಅಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಒಂದು ಕರಗಲ್ಲು ಕೂರಿಸ್ತೀವಿ. ಹೌದಾ? ಕರಗಲ್ಲು ಅಂದರೆ ಅದೊಂದು ಸಾಕ್ಷಿ. ಎದರ ಸಾಕ್ಷಿ? ಎಲ್ಲ ನಮ್ಮ ಸಂಪ್ರದಾಯದ, ನಮ್ಮ ಪರಂಪರೆಯ ಸಾಕ್ಷಿ ಅದು. ಇವತ್ತು ಗುರುಗಳ ಸಮ್ಮುಖದಲ್ಲಿ ಅಷ್ಟೇ ತಾಳ್ಮೆಯಿಂದ ಬಿಸಿಲಿನಲ್ಲೂ ಕೂಡ ಒಂದು ಕಲಾತಂಡದ ಮೆರವಣಿಗೆ, ಆಮೇಲೆ ಪೂರ್ಣಕುಂಭ, ನೀವೆಲ್ಲ ಹೆಣ್ಮಕ್ಳು ತಲೆ ಮೇಲೆ ಬಿಸಿಲ ಮೇಲೆ ಪೂರ್ಣಕುಂಭವನ್ನು ಹೊತ್ಕೊಂಡು ಗುರುಗಳನ್ನ ನಮ್ಮ ಸಂಪ್ರದಾಯಕ್ಕೆ ಬದ್ಧವಾಗಿ ಸ್ವಾಗತ ಮಾಡಿದ್ರಿ. ಅದೆಲ್ಲದನ್ನು ನೋಡ್ಕೊಂಡು ಬಂದೆ. ಇವತ್ತು ನಾನು ಕೂಡ ನಿಮ್ಮ ಗ್ರಾಮಕ್ಕೆ ಬಂದು ಕರಿಗಲ್ಲು ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದೀನಿ. ಸಂಸದರು ಬಂದಿದ್ದೀರಾ, ಇನ್ನು ನೆಕ್ಸ್ಟ್ ಈ ಗ್ರಾಮಕ್ಕೆ ಅಭಿವೃದ್ಧಿ ಪರ ಕೆಲಸಗಳನ್ನು ಮಾಡಬೇಕು ಅನ್ನೋದೇ ನನ್ನ ಆತ್ಮಕ್ಕೆ ಇವತ್ತು ಸಾಕ್ಷಿಯಾಗಿ ನಿಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಹಾಗೂ ಮಾಜಿ ಸಂಸದ ದೇವೇಂದ್ರಪ್ಪನವರು ಮಾತನಾಡಿ, ನಾನು ನನ್ನ ಸ್ವಂತ ಪರಿಶ್ರಮದಿಂದ ನನ್ನ ಮಕ್ಕಳನ್ನು ಓದಿಸಿ ಇಂದು ರಾಜ್ಯಕ್ಕೆ ಉತ್ತಮ ಪ್ರಜೆಗಳನ್ನಾಗಿ ಮಾಡಿದ್ದೇನೆ. ಇದರ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಕಳೆದ ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದೆ. ಇದರ ಜೊತೆಗೆ ನಮಗೆ ವಿದ್ಯಾಭ್ಯಾಸ ಬಹಳ ಮುಖ್ಯ, ಹಾಗೆ ಜೀವನದಲ್ಲಿ ಏನಾದರೂ ಸಾಧನೆ ಮನುಷ್ಯನಿಗೆ ಬಹಳ ಮುಖ್ಯ ಎಂದು ಕರೆ ನೀಡಿದರು. ಇದನ್ನು ಅರಿಕೆ ಮಾಡ್ತಾ ಇದ್ದಾನೆ ಅಂದರೆ ತ್ರಿಮೂರ್ತಿಗಳು ಬಂದು ನಮಗೆ ಆಶೀರ್ವಾದ ಮಾಡಿ ನಮ್ಮೂರಿಗೆ ಕಾಲಿಟ್ಟು ಅವ್ರಿಗೆ ಭಾಗದಾಗ ಒಳ್ಳೆ ಮಳೆ, ಬೆಳೆ, ಒಳ್ಳೆ ಸಂಪತ್ತು ಕೊಡಲಿ, ಎಲ್ಲ ಮಕ್ಕಳು ಎಲ್ಲ ಮನೆತನದಲ್ಲೂ ಶಿಕ್ಷಣವಂತರಾಗಲಿ ಅಂತ ಆಶೀರ್ವಾದ ಮಾಡಲಿಕ್ಕಾಗಿ ಬಂದಾರ ನಮ್ಮೂರಿಗೆ. ಅದನ್ನು ನಾವು ಅವರ ಆಶೀರ್ವಾದ ಪಡೆಯೋಣ. ಈ ಕಾರ್ಯಕ್ರಮ ಬಹಳ ಒಂದು ವಿಜೃಂಭಣೆಯಿಂದ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಜಾತಿ ಭೇದ ಮರೆತು ಕರಿಗಲ್ಲ ಸಮಾರಂಭದ ಕಾರ್ಯಕ್ರಮವನ್ನು ಒಂದು ಹಬ್ಬದ ರೀತಿಯಲ್ಲಿ ಎಲ್ಲರ ಮನೆಯಲ್ಲಿ 3 ದಿವಸಗಳ ಕಾಲ ಬಸಾಪುರ ಗ್ರಾಮದಲ್ಲಿ ಹಬ್ಬದ ವಾತಾವರಣ, ಇಲ್ಲಿ ಹೆಣ್ಮಕ್ಳು ನೆರೆದಿರ್ತಕ್ಕಂಥದ್ದು ನೋಡಿದ್ರೆ ಬಹಳ ಖುಷಿ ಅನಿಸ್ತು. ಈ ವೇಳೆ ಕಾರ್ಯಕ್ರಮದ ಅಧ್ಯಕ್ಷೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆ ಆನಂದ್ ವಹಿಸಿದ್ದರು. ಮುಖಂಡರಾದ BDCC ಬ್ಯಾಂಕ್ ನಿರ್ದೇಶಕ YD ಅಣ್ಣಪ್ಪ, ಅರಸೀಕೆರೆ ಬಿಳಿಚೋಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಂಬತ್ತಳ್ಳಿ ಮಂಜುನಾಥ್, KLD ಬ್ಯಾಂಕಿನ ನಿರ್ದೇಶಕರಾದ ಕನಕನಬಸಪುರದ K ಮಂಜುನಾಥ್, BDCC ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷ BK ಪ್ರಕಾಶ್, K ಮಹಾಂತೇಶ್,
ಸಲಾಂ ಸಾಹೇಬ್, ಡಿ ವೀರಣ್ಣ, ಶಾರದಾಬಾಯಿ, ಕೆಂಚಪ್ಪ, ಗ್ರಾಮ ಪಂಚಾಯತ್ ಸದಸ್ಯೆ ಶಾರದಾ, ಬರ್ಕತ್ ಅಲಿ, ಎ ರವಿಕುಮಾರ್, ವಿರೂಪಾಕ್ಷ ಸೇರಿದಂತೆ ಊರಿನ ಸರ್ವ ಗ್ರಾಮಸ್ಥರು ಉಪಸ್ಥಿತರಿದ್ದರು.